ನನಗೆ ಅವಮಾನ ಮಾಡ್ತೀಯ ನೀನು. ಬಿಟ್ಬಿಡ್ತೀನಾ? ಅದೇಂಗ್ ಬಿಟ್ಬಿಡ್ತೀನಿ. ಕೆಲವೊಂದು ವಿಷಯಗಳು ಗೊತ್ತಾಗ್ಲಿ. ಆ ವಿಷಯಗಳು ಗೊತ್ತಾಗದೆ ಈ ಶಾಸ್ತ್ರ ಮಾಡೋದಕ್ಕೆ ನಂಗೆ ತುಂಬಾ ಕಷ್ಟ ಆಗ್ತಿದೆ ಅಣ್ಣ. ಅರ್ಚನಾ, ಫೋನ್ ತೆಗಿ. ನೀನ್ ಫೋನ್ ತೆಗಿಲಿಲ್ಲ ಅಂದ್ರೆ ಬಿಟ್ಬಿಡ್ತೀನಾ? ಈ ಅರ್ಚನಾ, ಏನ್ ಅನ್ಕೊಂಡಿದ್ಯಾ ನನ್ನ ನೀನು? ನಾನು ನಿಂದೆ ಬಂದಿದ್ನಾ? ಇಲ್ಲ ತಾನೆ? ನೀನ್ ತಾನೆ ಮದುವೆ ಆಗ್ತೀರಾ ಅಂತ ಕೇಳಿದೆ, ಮದುವೆ ಮಾಡ್ಕೊಂಡೆ. ಹತ್ರ ಬಂದಂಗ್ ಬಂದು ದೂರ ಹೋಗ್ತೀಯಾ? ಆಟ ಆಡಿಸ್ತೀಯಾ? ಯಾಮಾರಿಸ್ತೀಯಾ? ಏನ್ ಅನ್ಕೊಂಡಿದ್ಯಾ ನೀನು? ನಿಮ್ಮ ಅಣ್ಣಂಗೂ ಹೇಳು, ನಿಮ್ಮ ಅತ್ತಿಗೆಗೂ ಹೇಳು, ನಾನು ಬಾಳ ಕೆಟ್ಟೋನು. ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಎಲ್ಲಿ ಹೋದ ನಿನ್ ತಮ್ಮ? ಎಲ್ಲಿ ಹಾಳಾಗೋದ ಅವನು? ಅಮ್ಮ, ಏನ್ ಮಾತು ಅಂತ ಆಡ್ತೀರಾ? ಒಳ್ಳೆ ಮಾತಾಡಬಾರ್ದಾ? ಅವನು ಕೆಟ್ಟವನಲ್ಲಮ್ಮ, ಏನೋ ಸಮಯ ಹಂಗ ಆಡಿಸ್ತಿದೆ ಅಷ್ಟೇ. ಹೌದಪ್ಪ, ಹೌದು. ಅವನ್ ಕೆಟ್ಟವನಲ್ಲ, ಒಳ್ಳೆಯವನೇ. ಒಳ್ಳೆಯವನ್ ಅನ್ಕೊಂಡು ಯೋಚನೆ ಮಾಡಿನೇ ತಪ್ಪು ಮಾಡಿದ್ದು ನಾನು. ಅವನ್ ಈ ಮನೆ ಉದ್ಧಾರ ಮಾಡಲ್ಲಪ್ಪ, ತೀರ್ಮಾನ ಮಾಡಿದನವನು. ಅತ್ತೆ, ಏನತ್ತೆ ಇದು ಹೀಗೆಲ್ಲ ಮಾತಾಡ್ತಿದ್ದೀರಾ? ಮೊದ್ಲು ಸುಶಾಂತ್ ಬರ್ಲಿ ಇರಿ. ಬರ್ತಾನಮ್ಮ. ಯಾವಾಗ ಬರ್ತಾನೆ? ನಿನ್ ಮೈದ್ನ ಯಾವಾಗ ಬರ್ತಾನೆ ಹೇಳು. ತಪ್ಲೆ ತುಂಬಾ ಅನ್ನ ಬೇಯಿಸಿ ತಟ್ಟೆ ತುಂಬಾ ಬಡ್ಸಮ್ಮ, ತಿಂದು ತೇಗ್ಲಿ ಅವನು. ಆಗ್ತಿರೋ ಸಮಸ್ಯೆಗಳನ್ನ ಸರಿ ಮಾಡ್ಬೇಕು, ಜೊತೆಲೊಂದು ಶುಭ ಕಾರ್ಯ ಮಾಡಿದ್ರೆ ಸರಿ ಹೋಗತ್ತೆ ಅಂತ ನಾವೆಲ್ಲರೂ ಅನ್ಕೊಂಡು ಇವನ್ನ ಕರ್ಕೊಂಡು ಹೋದ್ವಿ. ಆದ್ರೆ ಇವನೇನ್ ಮಾಡ್ದ ಅಲ್ಲಿ? ನೆಂಟ್ರಿಷ್ಟ್ರು ಮುಂದೆ ಎಲ್ಲ ಮಾನ ಮರ್ಯಾದೆ ತೆಗ್ದ. ಅವಮಾನ ಮಾಡ್ಬಿಟ್ನಲ್ಲ ಸಾಧನ. ಅಮ್ಮ, ಏನೋ ಒಂದ್ ನಡೆದ ತಕ್ಷಣ ಎಲ್ಲ ಅಲ್ಲಿಗೆ ಮುಗ್ದೇ ಹೋಯ್ತು, ಏನು ಸರಿ ಹೋಗೋದಿಲ್ಲ ಅಂತ ಯಾಕಮ್ಮ ಅನ್ಕೋತೀರಿ? ಮತ್ತಿನ್ನೇನಪ್ಪ ಸಿದ್ದು, ಇದು ಅವ್ರ ಮನೇಲಿ ನಡೀತಾ ಇದ್ದಿದ್ ಫಂಕ್ಷನ್ನು. ಅವ್ರ ಮನೇಲಿ ಅವ್ರಿಗೆ ಅವಮಾನ ಆಗೋ ತರ ಮಾಡಿದ ನಿನ್ ತಮ್ಮ. ಅವನನ್ನ ಅವರು ಕ್ಷಮಿಸ್ತಾರೇನೋ? ಇವತ್ತು ಮಾತ್ರ ಅವಳು ಮಾಡಿದ್ದೇ ತಪ್ಪಾಗಿತ್ತು, ಹಾಗಂತಾನೆ ಇಟ್ಕೊಳಪ್ಪ. ಆದ್ರೆ ಇವತ್ತು ನಮ್ಮನೆಯವನ್ ಮಾಡಿದ್ದು ದೊಡ್ಡ ತಪ್ಪು ಕಣೋ. ಎಲ್ರು ಮುಂದೆ ಅವನು ಹೀಗೆಲ್ಲ ಮಾಡ್ಬಿಟ್ನಲ್ಲ, ಅವರೆಲ್ಲ ಏನ್ ಅನ್ಕೋತಾರ ಹೇಳು? ನಾವು ಅವ್ರ ಕಣ್ಣೆದುರುಗಡೆ ಅಪರಾಧಿಗಳಾಗ್ಲಿಲ್ವೇನೋ? ಅತ್ತೆ, ನೀವ್ ಹೇಳ್ತಾ ಇರೋದು ನಿಜ. ಅದೇ ಟೈಮಲ್ಲಿ ಸುಶಾಂತ್ ಕಡೆಯಿಂದನೂ ಸ್ವಲ್ಪ ಯೋಚನೆ ಮಾಡಿ. ಅವನ್ ಅರ್ಚನನ್ನ ಏನ್ ಕೇಳ್ದ? ನಿನ್ನೆ ನಿನ್ನ ಹತ್ರ ಏನೋ ಒಂದ್ ಪ್ರಶ್ನೆ ಕೇಳ್ದೆ, ಅದಕ್ಕೆ ಉತ್ತರ ಕೊಡು ಅಂತ ಕೇಳ್ದ ತಾನೆ? ನಿನ್ನೆ ನಾನೊಂದು ಪ್ರಶ್ನೆ ಕೇಳಿದ್ದೆ, ಇಲ್ಲಿವರೆಗೂ ನನ್ಗೆ ಉತ್ತರ ಸಿಕ್ಕಿಲ್ಲ. ಅದೇನ್ ಯಕ್ಷ ಪ್ರಶ್ನೆ ಅಂತ ಯಾರಿಗ್ ಗೊತ್ತುತ್ತೆ? ಆ ಹುಡುಗಿ ಅರ್ಚನಾ ಉತ್ತರ ಕೊಡ್ಲೇ ಇಲ್ಲ. ಓಕೆ, ಎಲ್ರೂ ಮುಂದೆನೂ ಉತ್ತರ ಕೊಡಕ್ಕಾಗ್ಲಿಲ್ಲ ಅಂತಾನೆ ಇಟ್ಕೊಳ್ಳಿ. ಆದ್ರೆ ಫಂಕ್ಷನ್ ಮುಗಿದ್ಮೇಲೆ ಇದಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ ಅಂತ ಅರ್ಚನಾ ಹೇಳ್ಬೋದಾಗಿತ್ತಲ್ವಾ? ಹೌದಲ್ವೇನಮ್ಮ, ಸಾಧನೆ ಹೇಳ್ತಿರೋದು ಪಾಯಿಂಟೇ ತಾನೆ. ಯಾಕೆ ನಮ್ಮ ಹುಡುಗಂದೆ ತಪ್ಪು ಅಂತ ನಾವು ಅಂದ್ಕೋಬೇಕು? ಸರ್ ತಗೊಳ್ಳಿ ಸರ್, ಇದಕ್ಕಾರ ನೀರು ಮಿಕ್ಸ್ ಮಾಡಿ ಸರ್. ಏಯ್, ನಿನ್ ಕೆಲ್ಸ ಏನ್ ಮಾಡು, ನನಗೇನ್ ಮಾಡ್ಬೇಕು ಅಂತ ಹೇಳ್ಬೇಡ. ಎಲ್ಲ ನಂಗೆ ಬುದ್ಧಿ ಹೇಳೋಂಗಾಗದ್ರು. ಬಾಯ್ಲಿ, ಇದಕ್ಕಿಂತ
ದೊಡ್ಡ ಬಾಟ್ಲಿಲ್ವಾ? ತರ್ತೀನಿ ಸರ್. ಅರ್ಚನಾ, ನನ್ನ ಲೈಫಲ್ಲಿ ಯಾಕೆ ಬಂದೆ ನೀನು? ಜೀವನದಲ್ಲಿ ನನ್ಗೆ ಯಾಕೆ ಆಸೆ ಹುಟ್ಟಿಸ್ದೆ? ಈಗ ನನ್ನ ಲೈಫಲ್ಲಿ ನೀನು ಇಲ್ಲ, ನನ್ನ ಆಸೆನೂ ಇಲ್ಲ. ಕಣ್ಣಿಗೆ ಕಂಡಿದ್ದು ಕೈಗೆ ಸಿಗ್ಲಿಲ್ವಲ್ಲೇ. ನಾನು ಏನೇ ಮಾಡಿದೆ ನಿಂಗೆ? ಏನ್ ಮಾಡಿದೆ? ತಗೊಳ್ಳಿ ಸರ್. ಸಿಗರೇಟ್ ಸಿಗುತ್ತಾ? ಸಿಗುತ್ತೆ ಸರ್. ತಗೊಂಬ. ಹಂಗೆ ಇಟ್ಕೊಂಡ್ರೆ ಹೊಗೆ ಬರುತ್ತಾ? ಹಚ್ಚಿದ್ರೆ ಬರುತ್ತೆ ಸರ್. ಹಂಗಾರೆ ಹಚ್ಚು. ಹಚ್ಚು. ಸರ್ ಉಲ್ಟಾ ಇಟ್ಕೊಂಡಿದ್ದೀರಾ ಸರ್? ಹಚ್ಚು. ಯಾವ ತಲೆ ದಿನಾಕಿರ. ಅಮ್ಮ, ಈ ವಿಷಯದಲ್ಲಿ ಇಬ್ರದ್ದು ತಪ್ಪಿದ್ಯಮ್ಮ. ಆ ಕಡೆ ಸುಶಾಂತು ಸನ್ನಿವೇಶನ ಅರ್ಥ ಮಾಡ್ಕೋತಿಲ್ಲ, ಈ ಕಡೆ ಅರ್ಚನಾ ಅವರು ಸನ್ನಿವೇಶನ ಅರ್ಥ ಮಾಡ್ಕೊಳ್ಳಿಲ್ಲ. ಇಬ್ರು ಅವ್ರವ್ರ ಮೂಗಿನ ನೇರಕ್ಕಷ್ಟೇ ಯೋಚನೆ ಮಾಡಿದ್ರು. ಹಾಗಾಗಿ ಇದೆಲ್ಲ ನಡೆದೋಯ್ತಮ್ಮ. ಸರಿನಪ್ಪ, ಹಾಗಂತ ನಾವು ನೋಡ್ಕೊಂಡೆಲ್ರು ಸುಮ್ಮನೆನಾ ಇದ್ವಿ? ಅವನ ಹತ್ರ ನಾವೆಷ್ಟು ಬೇಡ್ಕೊಂಡ್ವಿ, ಅದಕ್ಕೆ ಅವನು ಉತ್ತರ ಕೊಟ್ನಾ? ನಮ್ಮ ಮಾತಿಗೆ ಬೆಲೆ ಕೊಟ್ನಾ? ಹೋಗ್ಲಿ ಅಮ್ಮ, ಅವನ್ ಬೆಲೆ ಕೊಟ್ಟ ಅಂತ ನಾನು ಇಲ್ಲಮ್ಮ ಹೇಳ್ದೆ. ಆದ್ರೆ ಇದು ಹೋಗ್ತಿರೋ ರೀತಿ ನೋಡಿದ್ರೆ ತಪ್ಪಾಗುತ್ತೆ ಅಂತ ಹೇಳ್ತಿದ್ದೀನಮ್ಮ. ನಾವು ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಇಟ್ಕೊಂಡು ನಮ್ಮ ಮೂಗಿನ ನೇರಕ್ಕೆ ಮಾತಾಡ್ಕೊಳ್ಳೋದು ಬೇಡ. ನಾನು ವೀರಣ್ಣವ್ರ ಹತ್ರ ಮಾತಾಡ್ತೀನಿ.